ಆರ್ ಯು ರೆಡಿ? ಧರ್ಮಸ್ಥಳದ ಮೊದಲ ಹೆಸರೇನು? ಆಪ್ಷನ್ಸ್: ಮಂಜುಸ್ಥಳ, ಹೆಗ್ಗಡೆ, ಕುಡುಮ, ಕದ್ರಿ. ಸರಿಯಾದ ಉತ್ತರ ಕುಡುಮ. ಮೂತ್ರದಲ್ಲಿ ಹೆಚ್ಚು ನೊರೆ ಕಂಡುಬಂದರೆ ಯಾವ ರೋಗದ ಲಕ್ಷಣವಾಗಿದೆ? ಆಪ್ಷನ್ಸ್: ಸಕ್ಕರೆ ಕಾಯಿಲೆ, ಕಿಡ್ನಿ ಫೇಲ್ಯೂರ್, ಬ್ಲಾಡರ್ ಇನ್ಫೆಕ್ಷನ್, ಬ್ಲಡ್ ಇನ್ಫೆಕ್ಷನ್. ಸರಿಯಾದ ಉತ್ತರ ಕಿಡ್ನಿ ಫೇಲ್ಯೂರ್ ಮತ್ತು ಬ್ಲಾಡರ್ ಇನ್ಫೆಕ್ಷನ್. ನೀರಿನಲ್ಲಿ ವಾಸಿಸಿದರೂ ನೀರು ಕುಡಿಯದ ಜೀವಿ ಯಾವುದು? ಆಪ್ಷನ್ಸ್: ಮೀನು, ಕಪ್ಪೆ, ಸೀಗಡಿ, ಹೇಡಿ. ಸರಿಯಾದ ಉತ್ತರ ಕಪ್ಪೆ. ವೀಕ್ಷಕರೇ, ಕಪ್ಪೆ ಒಂದು ಉಭಯವಾಸಿ ಜೀವಿ. ಇದು ನೀರು ಮತ್ತು ನೆಲದ ಮೇಲೆ ಎರಡರಲ್ಲೂ ವಾಸಿಸುತ್ತದೆ. ಇದು ನೀರಿನಲ್ಲಿದ್ದರೂ ನೀರನ್ನ ಕುಡಿಯುವುದಿಲ್ಲ. ಹಾಗಂತ ನೀರು ಬೇಕಾಗೇ ಇಲ್ಲ ಅಂತಲ್ಲ. ಕಪ್ಪೆಗಳು ತಮ್ಮ ಚರ್ಮದ ಮೂಲಕ ನೀರನ್ನ ಹೀರಿಕೊಳ್ಳುತ್ತವೆ. ಕಾಲಿನ ಹೆಬ್ಬೆರಳಿನ ಮೇಲೆ ಕೂದಲು ಇದ್ರೆ ಏನಾಗುತ್ತದೆ? ಆಪ್ಷನ್ಸ್: ಕ್ಯಾನ್ಸರ್, ಹೃದಯಾಘಾತ, ಪ್ರೋಟೀನ್ ಕೊರತೆ, ಬಿಪಿ. ಸರಿಯಾದ ಉತ್ತರ ಬಿಪಿ ಅಥವಾ ರಕ್ತ ಪರಿಚಲನೆ. ವೀಕ್ಷಕರೇ, ನೀವು ಗಮನಿಸಿರಬಹುದು, ಕೆಲವರಿಗೆ ಕಾಲಿನ ಹೆಬ್ಬೆರಳಿನ ಮೇಲೆ ಕೂದಲು ಇರುತ್ತದೆ. ನಿಮಗೂ ಕಾಲ್ಬೆರಳಲ್ಲಿ ಕೂದಲು ಇದೆಯೇ? ಒಮ್ಮೆ ಪರಿಶೀಲಿಸಿ ನೋಡಿ, ಏಕೆಂದರೆ ಇದು ಹೃದಯದ ಆರೋಗ್ಯಕ್ಕೂ ಸಂಬಂಧಿಸಿದೆ. ಹೌದು, ಕಾಲಿನ ಹೆಬ್ಬೆರಳಿನಲ್ಲಿರುವ ಕೂದಲು ಹೇಳುತ್ತೆ ನಿಮ್ಮ ಆರೋಗ್ಯದ ಗುಟ್ಟು. ಸಾಮಾನ್ಯವಾಗಿ ಕೂದಲು ಬೆಳವಣಿಗೆಗೆ ಸಾಕಷ್ಟು ಪೋಷಕಾಂಶಗಳು ಅಗತ್ಯವಿದೆ. ಕೂದಲು ಚರ್ಮದ ಒಳಗೆ ಪ್ರಾರಂಭವಾಗುತ್ತದೆ. ಕೂದಲು ಬೆಳೆಯಲು ರಕ್ತದ ಸಹಾಯವೂ ಬೇಕು. ನಾವು ಸೇವಿಸುವ ಆಹಾರದಲ್ಲಿನ ಪೋಷಕಾಂಶಗಳು ರಕ್ತದೊಂದಿಗೆ ಬೆರೆತು ಕೂದಲಿನ ಬುಡಕ್ಕೆ ತಲುಪುತ್ತವೆ. ಇದು ಕೂದಲಿನ ರಚನೆಗೆ ಕಾರಣವಾಗುತ್ತದೆ. ನಮ್ಮ ದೇಹದಲ್ಲಿ ಕೂದಲು ಬೆಳೆಯಬೇಕಾದ್ರೆ ಆ ಭಾಗಕ್ಕೆ ರಕ್ತ ಚೆನ್ನಾಗಿ ಪೂರೈಕೆಯಾಗಬೇಕು. ಕೆಲವರಿಗೆ ಹೆಬ್ಬೆರಳಿನ ಮೇಲ್ಭಾಗದಲ್ಲಿ ಕೂದಲು ಬೆಳೆಯುತ್ತದೆ, ಆದರೆ ಕೆಲವರಲ್ಲಿ ಈ ರೀತಿ ಬೆಳೆಯುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಆ ಪ್ರದೇಶಕ್ಕೆ ರಕ್ತ ಪೂರೈಕೆ ಸರಿಯಾಗಿ ಆಗುವುದಿಲ್ಲ. ರಕ್ತ ಪೂರೈಕೆಯ ಕೊರತೆಗೆ ಕಾರಣವೇನೆಂದರೆ ರಕ್ತವನ್ನು ಪೂರೈಸುವ ಅಪಧಮನಿಗಳಲ್ಲಿ ಅಡಚಣೆ ಉಂಟಾಗಿರುತ್ತದೆ. ನಾವು ಆಹಾರವನ್ನು ಸೇವಿಸಿದಾಗ ದೇಹದಲ್ಲಿ ಬಹಳಷ್ಟು ಕೊಬ್ಬು ಸಂಗ್ರಹವಾಗುತ್ತದೆ. ಈ ಕೊಬ್ಬು ಮೊದಲು ಅಪಧಮನಿಗಳಲ್ಲಿ ಸಂಗ್ರಹವಾಗುತ್ತದೆ. ಕೊಬ್ಬು ಹೆಚ್ಚು ಶೇಖರಣೆಗೊಂಡರೆ ರಕ್ತ ಪೂರೈಕೆ ಕಡಿಮೆಯಾಗುತ್ತದೆ. ಇದು ಕೂದಲು ಬೆಳವಣಿಗೆಗೆ ಕಾರಣವಾಗುವುದಿಲ್ಲ. ನಾವು ಗಮನಿಸಿದಂತೆ ಕೆಲವರಲ್ಲಿ ತಲೆ ಮತ್ತು ತೋಳುಗಳ ಮೇಲೂ ಕೂದಲು ಇರುವುದಿಲ್ಲ. ಹಾಗಂತ ಅದನ್ನು ಹೃದಯದ ಆರೋಗ್ಯಕ್ಕೆ ಲಿಂಕ್ ಮಾಡಲು ಆಗುವುದಿಲ್ಲ. ತಲೆ ಮತ್ತು ಕೈಗಳು ಹೃದಯಕ್ಕೆ ಹತ್ತಿರದಲ್ಲಿದೆ, ಆದರೆ ಕಾಲ್ಬೆರಳು ಹೃದಯದಿಂದ ದೂರವಿದೆ. ಆದ್ದರಿಂದ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಹೆಬ್ಬೆರಳಿನಲ್ಲಿ ಕೂದಲು ಚೆನ್ನಾಗಿ ಬೆಳೆದರೆ ರಕ್ತ ಪೂರೈಕೆ ಚೆನ್ನಾಗಿದೆ ಎಂದರ್ಥ ಮತ್ತು ಹೃದಯದ ಆರೋಗ್ಯ ಚೆನ್ನಾಗಿದೆ ಎಂದರ್ಥ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಮನುಷ್ಯನಿಗೆ ಯಾವ ಬಣ್ಣ ಮಾನಸಿಕ ಸಂತೋಷವನ್ನು ನೀಡುತ್ತದೆ? ಆಪ್ಷನ್ಸ್: ಬಿಳಿ, ಹಳದಿ, ಕೇಸರಿ, ಕೆಂಪು. ಸರಿಯಾದ ಉತ್ತರ ಹಳದಿ. ಕ್ಷಣ ಮಾತ್ರದಲ್ಲಿ ತಲೆನೋವನ್ನು ಯಾವ ಎಲೆ ನಿವಾರಣೆ ಮಾಡುತ್ತದೆ? ಆಪ್ಷನ್ಸ್: ನಿಂಬೆ ಎಲೆ, ಪೇರಲೆ ಎಲೆ, ತುಳಸಿ ಎಲೆ, ಬಾಳೆ ಎಲೆ. ಸರಿಯಾದ ಉತ್ತರ ನಿಂಬೆ ಎಲೆ. ಯಾವ ರಾಶಿಯವರು ಕಾಲಿಗೆ ಕಪ್ಪು ದಾರವನ್ನು ಕಟ್ಟಬಾರದು? ಮೇಷ, ಕುಂಭ, ವೃಶ್ಚಿಕ, ಮಕರ.
ಸರಿಯಾದ ಉತ್ತರ ಮೇಷ ಮತ್ತು ವೃಶ್ಚಿಕ ರಾಶಿ. ವೀಕ್ಷಕರೇ, ಜ್ಯೋತಿಷ್ಯದ ಪ್ರಕಾರ ಕಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ಕೆಟ್ಟ ಪ್ರಭಾವವನ್ನು ತಪ್ಪಿಸಬಹುದು ಎಂದು ನಂಬಲಾಗಿದೆ. ಆದರೆ ಈ ಎರಡು ರಾಶಿಯವರು ಕಪ್ಪು ದಾರವನ್ನ ಧರಿಸಿದ್ರೆ ಒಳ್ಳೆಯದಕ್ಕಿಂತ ಹಾನಿಯೇ ಹೆಚ್ಚು. ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿ ಗುರು ಪ್ರಬಲನಾಗಿದ್ದಾನೆ. ಗುರುವಿಗೆ ಕೆಂಪು ಬಣ್ಣ ಇಷ್ಟ. ವೃಶ್ಚಿಕ ರಾಶಿಯ ಜನರು ಕಪ್ಪು ದಾರವನ್ನ ಕಟ್ಟಿದ್ರೆ ನಕಾರಾತ್ಮಕ ಪರಿಣಾಮಗಳನ್ನ ಹೊಂದಿರುತ್ತಾರೆ. ಸಾಧ್ಯವಾದರೆ ಕೆಂಪು ದಾರವನ್ನ ಕಟ್ಟಬಹುದು. ಈ ರಾಶಿಯ ಜನರು ಸಹ ಕಪ್ಪು ದಾರವನ್ನ ಧರಿಸಬಾರದು. ಒಂದು ವೇಳೆ ಕಪ್ಪು ದಾರವನ್ನ ಧರಿಸಿದ್ರೆ ಎಲ್ಲ ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ. ಈ ಎರಡೂ ರಾಶಿಯನ್ನ ಹೊರತುಪಡಿಸಿ ಉಳಿದವರು ಕಪ್ಪು ದಾರವನ್ನ ಧರಿಸಬಹುದು. ಅದರಲ್ಲೂ ಹೊಸ ಕಪ್ಪು ದಾರವನ್ನ ಶನಿವಾರ ಕಟ್ಟಿದರೆ ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ. ಮಾನವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬಹುದು. ಇದು ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕುತ್ತದೆ. ಮನುಷ್ಯನಿಗೆ ಅತ್ಯಂತ ಶಕ್ತಿಶಾಲಿ ಆಹಾರ ಯಾವುದು? ಆಪ್ಷನ್ಸ್: ಮಾಂಸ, ಮೊಟ್ಟೆ, ನಾಟಿ ಕೋಳಿ, ನೆನೆಸಿದ ಶೇಂಗಾ. ಸರಿಯಾದ ಉತ್ತರ ನೆನೆಸಿದ ಶೇಂಗಾ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.